ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ರಾಜ್ಯ ಮಟ್ಟದಲ್ಲಿ ಶ್ರೀ ಅನ್ನದಾನೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ. ಬಂದ್ ಬದಲು ಪ್ರತಿಭಟನೆ. ಬೀದಿ ಬೀದಿ ವ್ಯಾಪಾರಸ್ಥರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯ. ಕೆರೆ ಹಂಚಿನಾಳ ಬಳಿ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ. ವಾರ್ತೆಗಳ ವಿವರ. ಗಜನಡೆ ನಗರದ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ 3 ವಿದ್ಯಾರ್ಥಿಗಳ ವಿಜಯೋತ್ಸವದ ಮೆರವಣಿಗೆಯನ್ನ ನಗರದ ದುರ್ಗಾ ಸರ್ಕಲ್ನಿಂದ ಕಾಲೇಜಿನವರೆಗೆ ನಡೆಯಿತು. ಅನ್ನದಾನ ಯೋಗಿ ವರ್ಯರು ಧರೆಗೆ ಬಂದ ಪುಣ್ಯ ಪುರುಷರು. ಅನ್ನದಾನ ಶಿವಯೋಗಿಗಳು ಜಗವ ಕಂಡ ಸದ್ಗುರುಗಳು. ಬಂದ ಪುಣ್ಯ ಪುರುಷರು. ಅನ್ನದಾನ ಯೋಗಿ ವರ್ಯರು ಧರೆಗೆ ಬಂದ ಪುಣ್ಯ ಪುರುಷರು. ಶ್ರೀದೇವರು ಗುರುದೇವರು ಜನಮನ ಆರಾಧಕರು. ಶ್ರೀದೇವರು ಗುರುದೇವರು ಜನಮನ ಆರಾಧಕರು. ಅನ್ನದಾನ ಯೋಗಿ ವರ್ಯರು ಧರೆಗೆ ಬಂದ ಪುಣ್ಯ ಪುರುಷರು. ಇಟಗಿಯ ಗ್ರಾಮದಿ ಜನಿಸಿದ ಪೂಜ್ಯರು ಶಾಂತಿಯ ಬುದ್ಧಿಯ ಜಗಕ್ಕೆ ತಂದವರು. ಇಟಗಿಯ ಗ್ರಾಮದಿ ಜನಿಸಿದ ಪೂಜ್ಯರು ಶಾಂತಿಯ ಬುದ್ಧಿಯ ಜಗಕ್ಕೆ ತಂದವರು. ಹಿರಿಯನ್ನದಾನಿಯ ಕರುಣೆಯ ಕಂದರು. ಹಿರಿಯನ್ನದಾನಿಯ ಕರುಣೆಯ ಕಂದರು. ಶರಣರ ಬಳಗಕ್ಕೆ ನೀವೇ ವಂದ್ಯರು. ಶರಣರ ಬಳಗಕ್ಕೆ ನೀವೇ ವಂದ್ಯರು. ನೀವೇ ವಂದ್ಯರು. ನೀವೇ ವಂದ್ಯರು. ಅನ್ನದಾನ ಶಿವಯೋಗಿಗಳು ಜಗವ ಕಂಡ ಸದ್ಗುರುಗಳು. ಅನ್ನದಾನ ಶಿವಯೋಗಿಗಳು ಜಗವ ಕಂಡ ಸದ್ಗುರುಗಳು. ಶ್ರೀಕುಮಾರ ಯತಿಗಳ ಮಾತಿಗೆ ಬಾಗಿದರು. ಕೋಡಿ ಕೊಪ್ಪದಿ ತಪವನು ಗೈದರು. ಶ್ರೀಕುಮಾರ ಯತಿಗಳ ಮಾತಿಗೆ ಬಾಗಿದರು. ಕೋಡಿ ಕೊಪ್ಪದಿ ತಪವನು ಗೈದರು. ಕಟ್ಟಿಗೆ ಮಠದೊಳಗೆ ನೆಲೆಸಿದ ದೇವರು. ಕಟ್ಟಿಗೆ ಮಠದೊಳಗೆ ನೆಲೆಸಿದ ದೇವರು. ಬೆತ್ತದ ನಡೆಯಲ್ಲಿ ಬೆಳಕು ಕಂಡವರು. ಬೆತ್ತದ ನಡೆಯಲ್ಲಿ ಬೆಳಕು ಕಂಡವರು. ಬೆಳಕು ಕಂಡವರು. ಬೆಳಕು ಕಂಡವರು. ಅನ್ನದಾನ ಗುರುದೇವರು ಜಗಕ್ಕೆಲ್ಲ ಬೆಳಕಾದವರು. ಅನ್ನದಾನ ಗುರುದೇವರು ಜಗಕ್ಕೆಲ್ಲ ಬೆಳಕಾದವರು.
ನಾಡಿನ ಹಲವೆಡೆ ಶ್ರೀಮಠ ಕಟ್ಟಿದರು, ಬಡ ಮಕ್ಕಳಿಗೆಲ್ಲ ಅಕ್ಷರ ಕಲಿಸಿದರು. ನಾಡಿನ ಹಲವೆಡೆ ಶ್ರೀಮಠ ಕಟ್ಟಿದರು, ಬಡ ಮಕ್ಕಳಿಗೆಲ್ಲ ಅಕ್ಷರ ಕಲಿಸಿದರು. ಅಶನ ವಸನಕ್ಕೆ ಆಶ್ರಯವಿತ್ತವರು, ಅಶನ ವಸನಕ್ಕೆ ಆಶ್ರಯವಿತ್ತವರು, ಈಶನ ದಾರಿಗೆ ಬೆಳಕಾದವರು, ಈಶನ ದಾರಿಗೆ ಬೆಳಕಾದವರು, ಬೆಳಕಾದವರು, ಬೆಳಕಾದವರು. ಇವರೇ ನಮ್ಮ ಮನೆ ದೇವರು, ಕಾಲಕೆರೆಯ ಅನ್ನದಾನರು. ಇವರೇ ನಮ್ಮ ಮನೆ ದೇವರು, ಕಾಲಕೆರೆಯ ಅನ್ನದಾನರು. ಶ್ರೀದೇವರು ಗುರುದೇವರು ಜನಮನ ಆರಾಧಕರು, ಶ್ರೀದೇವರು ಗುರುದೇವರು ಜನಮನ ಆರಾಧಕರು. ಅನ್ನದಾನ ಯೋಗಿ ವರ್ಯರು, ಧರೆಗೆ ಬಂದ ಪುಣ್ಯ ಪುರುಷರು. ಅನ್ನದಾನ ಶಿವಯೋಗಿಗಳು, ಜಗವ ಕಂಡ ಸದ್ಗುರುಗಳು. ಅನ್ನದಾನ ಗುರುದೇವರು, ಜಗಕ್ಕೆಲ್ಲ ಬೆಳಕಾದವರು. ಇವರೇ ನಮ್ಮ ಮನೆ ದೇವರು, ಕಾಲಕೆರೆಯ ಅನ್ನದಾನರು. ಇವತ್ತು ನಮ್ಮ ಅನ್ನದಾನೇಶ್ವರ ವಿದ್ಯಾರ್ಥಿಗಳು ಮತ್ತು ನಮ್ಮ ಗಜನಗರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ಚರ್ಚಾ ಸ್ಪರ್ಧೆಯಲ್ಲಿ ನಮ್ಮಕ್ಕ ಪಾಟೀಲ ಪ್ರಥಮ ಸ್ಥಾನವನ್ನು ಗಳಿಸಿ ಇವತ್ತು ಅನ್ನದಾನೇಶ್ವರ ಕಾಲೇಜಿನ ಹೆಸರು ತಂದು ಇವತ್ತು ಗಜನಗರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ರಸಪ್ರಶ್ನೆ ಐಶ್ವರ್ಯ ಕತ್ತಕ್ಕೆ ಅವರು ತೃತೀಯ ಸ್ಥಾನವನ್ನು ಗಳಿಸಿ ನಮ್ಮ ಅನ್ನದಾನೇಶ್ವರ ಈ ಸಂಸ್ಥೆಗೆ ಹೆಚ್ಚಿನ ಒಂದು ಅಂಕ ಗಳಿಸಿ ಇವತ್ತು ನಮ್ಮ ಅನ್ನದಾನೇಶ್ವರ ಸೇವೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅದೇ ರೀತಿ ರಸಪ್ರಶ್ನೆಯ ಶ್ರೀಕಾಂತ್ ತೃತೀಯ ಸ್ಥಾನವನ್ನು ಗಳಿಸಿ ಇವತ್ತು ನಮ್ಮ ಅನ್ನದಾನೇಶ್ವರ ಈ ಕಾಲೇಜಿನ ಒಂದು ಹೆಸರು ತಂದಂತ ವಿದ್ಯಾರ್ಥಿಗಳಿಗೆ ಇವತ್ತು ಗಜೇಂದ್ರನ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವರಿಗೆ ಇವತ್ತು ಒಂದು ಆಶೀರ್ವಾದ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರು ಎಲ್ಲರೂ ಗಜೇಂದ್ರ ಆಶೀರ್ವಾದ ಮಾಡುತ್ತಂತೆ ನನ್ನಲ್ಲಿ ಇದಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲಗಳಿಗೆ ಪಡಮಟ್ಟು ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಡ ಪದವಿ ಕಾಲೇಜ್ ಪೂರ್ವ ಕಾಲೇಜ್ ರಾಜ್ಯ ಮಟ್ಟದ ಸಾಂಸ್ಕೃತಿಕ ವಿಭಾಗದಲ್ಲಿ ನಮ್ಮ ಅನ್ನದಾನೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಚರ್ಚಾ ಸ್ಪರ್ಧೆಯಲ್ಲಿ ನಮ್ರತಾ ಪಾಟೀಲ್ ಪ್ರಥಮ ಸ್ಥಾನ, ರಸಪ್ರಶ್ನೆಯಲ್ಲಿ ಐಶ್ವರ್ಯ ಗತ್ತಟಿ ತೃತೀಯ ಸ್ಥಾನ, ರಸಪ್ರಶ್ನೆಯಲ್ಲಿ ಶ್ರೀಕಾಂತ್ ತೃತೀಯ ಸ್ಥಾನ. ಹೀಗೆ ತುಮಕೂರಿನಲ್ಲಿ ನಡೆದಂಥ ಒಂದು ಈ ಚರ್ಚಾ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಉತ್ತಮಕ್ಕೆ ಏರಿಸಿ ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯ ಗೌರವವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಶ್ರೀ ಅನ್ನದಾನೇಶ್ವರನು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಉನ್ನತ ಮಟ್ಟದಲ್ಲಿ ಏನೆಂದು ನಾನು ಈ ಮುಖಾಂತರ ಅವರಿಗೆ ಶುಭಾಶೀರ್ವಾದ ಮಾಡುತ್ತೇನೆ. ಇವತ್ತು ಗಜೇಂದ್ರಗಡ ನಗರದಲ್ಲಿ ಈ ದುರ್ಗಾರಥದಲ್ಲಿ ಗಜೇಂದ್ರಗಡ ನಗರದ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಗುರುಗಳು, ಆಡಳಿತ ಮಂಡಳಿ ಮತ್ತು ಗಜೇಂದ್ರಗಡದ ಜನತೆ ಇವತ್ತು ದುರ್ಗಾರಥದಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮ್ಮೂರಿನ ಹೆಮ್ಮೆ ಶ್ರೀಮಠದ ಕಾಲೇಜಿನ 3 ಜನ ವಿದ್ಯಾರ್ಥಿಗಳು ಏನಿವತ್ತು ತುಮಕೂರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯಲ್ಲಿ ಇವತ್ತು ಪ್ರಥಮ ಮತ್ತು ದ್ವಿತೀಯ ತೃತೀಯ ಸ್ಥಾನ ಬೇರೆ ಬೇರೆ ವಿಭಾಗದಲ್ಲಿ 3 ಸ್ಥಾನಗಳನ್ನು ಇವತ್ತು ವಿಜೇತರಾಗಿ ಗಜೇಂದ್ರ ನಗರಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅದ್ದೂರಿಯಾಗಿ ಸನ್ಮಾನಿಸಿದ ಬರಮಾಡಿಕೊಳ್ಳುವುದರ ಜೊತೆಗೆ ಅವರನ್ನ ಮೆರವಣಿಗೆ ಮುಖಾಂತರ ಇವತ್ತು ಗಜೇಂದ್ರಗಡದ
ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಕಾಲೇಜಿಗೆ ಕೊಂಡೊಯ್ಯಲು ಇವತ್ತೆಲ್ಲ ವಿದ್ಯಾರ್ಥಿಗಳು ಗುರುಬಳಗ ಆಗಮಿಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಲ್ಲಿ 3 ಜನ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಇಲ್ಲಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇವೇನು ಕಾರ್ಯಕ್ರಮ ಆಯೋಜನೆ ಮಾಡಿ ಮೆರವಣಿಗೆ ಮುಖಾಂತರ ಅವರನ್ನು ಅದ್ದೂರಿಯಾಗಿ ಸತ್ಕರಿಸ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಇವತ್ತು ಕಾಲೇಜಿನಲ್ಲಿ 3 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಜೊತೆ ಅದೇ ಹಾದಿಯಲ್ಲಿ ಇನ್ನುಳಿದ ವಿದ್ಯಾರ್ಥಿಗಳು ಇವತ್ತು ಅದನ್ನು ಚಾಲೆಂಜ್ ಆಗಿ ತಗೊಂಡು ನಾವು ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಇನ್ನೂ ಎತ್ತರಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ, ಜೊತೆಗೆ ಈ ವಿದ್ಯಾರ್ಥಿಗಳು ಇವತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ ಗುರು ಬಳಗವನ್ನ ಇವತ್ತು ಎಲ್ಲ, ಯಾಕಂದ್ರೆ ಯಾವುದೋ ಒಂದು ಶಿಕ್ಷಕರು ನಾವು ಹೆಮ್ಮೆಯಿಂದ ತಲೆ ಎತ್ತಿ ಹೇಳ್ಬೇಕಂತಂದ್ರೆ, ನನ್ನ ವಿದ್ಯಾರ್ಥಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೋಗಿ ಇಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತಂದಾಗ ಅದಕ್ಕಿಂತ ಮುಖ್ಯ ಆಗಿರ್ತಕ್ಕಂಥ, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸನ್ಮಾನ ಸತ್ಕಾರ ಆ ಗುರುಗಳಿಗೆ ಇರ್ಲಿಕ್ಕಿಲ್ಲ. ಇವತ್ತು ಏನಾವತ್ತು ವಿದ್ಯಾರ್ಥಿಗಳ ಪಾಲಕರು ಆ ಮನೆಯಲ್ಲಿ ಎಷ್ಟು ಸಂತೋಷ ಆಗಿರ್ತದೆ, ಅದರ 100ರಷ್ಟು ಸಂತೋಷ ಅವ್ರನ್ನ ಸಜ್ಜುಗೊಳಿಸಿರ್ತಕ್ಕಂಥ ಗುರುಗಳಿಗೆ, ಆ ಒಂದು ಸಂಸ್ಥೆಗೆ, ಆ ಶಿಕ್ಷಣ ಸಂಸ್ಥೆಗೆ ಮತ್ತು ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಮಠದ ಗುರುಗಳಾಗಿರ್ತಕ್ಕಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಗಳು ಕೂಡ ಆಶೀರ್ವಾದವನ್ನು ತಿಳಿಸಿದ ಮುಖಾಂತರ ಆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ಇವತ್ತೇನು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ, ಅವರು ತಮ್ಮ ಜೀವನದಲ್ಲಿ ಕೂಡ ಅತ್ಯುನ್ನತ ಶಿಕ್ಷಣವನ್ನು ಪಡೆಯಲು ಏನು ದೇಶದಲ್ಲಿ ಇರ್ತಕ್ಕಂಥ ಅತ್ಯುನ್ನತ ಹುದ್ದೆಯನ್ನು ಅವರು ಅಲಂಕಾರ ಮಾಡೋಕ್ಕಾಗಲಿ ಅಂತೇಳಿ ನಾನು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬುವುದರ ಅಭಿನಂದನೆ ತಿಳಿಸಿ ನನ್ನ ಮಾತು ಎಲ್ಲ ಗಣ್ಯಮಾನ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನನ್ನ ಮುಂದೆ ವಿದ್ಯಾರ್ಥಿಗಳು ಏನಪ್ಪಾ ಅಂದರೆ ಇವತ್ತಿನ ಒಂದು ದಿವಸ ಖುಷಿಯಾದಂಥ ವಿಷಯ, ನಮ್ಮ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ತುಮಕೂರಿನಲ್ಲಿ ನಡೆದಂಥ ಇನ್ನಿಯ ದಿವಸದಲ್ಲಿ ರಾಜ್ಯ ಮಟ್ಟದಲ್ಲಿ ನಮೃತ ಪಾಟೀಲ್ ಹಾಗೂ ಐಶ್ವರ್ಯ ಹೆಗ್ಗಟ್ಟೆ ಮತ್ತು ಶ್ರೀಕಾಂತ್ ವಾಲಿಕರ್ ಎಂಬ ವಿದ್ಯಾರ್ಥಿಗಳು ಪ್ರಥಮ ಮತ್ತು ತೃತೀಯ ಸ್ಥಾನದಲ್ಲಿ ಬಂದಿದ್ದಾರಪ್ಪ ಅಂದರೆ ಈ ಕಾಲೇಜಿನ ಹೆಮ್ಮೆ ಅಂತ ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾಲೇಜುಗಳು ಇಷ್ಟು ಉತ್ತಮ ಗುಣಮಟ್ಟದಲ್ಲಿ ತೋರಿಸ್ತಾ ಇದೆ. ಇವಾಗ ನೋಡ್ರಿ, ರಾಜ್ಯ ಮಟ್ಟದಾಗ ಈ ಒಂದು ಶ್ರೀ ಅನ್ನದಾನೇಶ್ವರ ಕಾಲೇಜು ಎತ್ತರ ಮಟ್ಟಿಗೆ ಬೆಳೀತಾ ಇದೆ ಅಂದ್ರೆ ಈ ವಿದ್ಯಾರ್ಥಿಗಳೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಈ ಕಾಲೇಜಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಒಂದೊಂದು ಸ್ಥಾನದಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ. ತಮ್ಮ ಪ್ರತಿಭೆಯನ್ನು ಒಂದೇ ಹಂತದಲ್ಲಿ ಇಟ್ಕೊಳ್ಳದೆ ಎಲ್ಲ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂತ ಈ ನಮ್ಮ ರಾಜ್ಯ ಮಟ್ಟದಲ್ಲಿ ಇದೇ ರೀತಿಯಾಗಿ ಮುಂದುವರಿಸಲಿ, ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮ ಸ್ಥಾನವನ್ನು ಪಡೆಯಲಿ ಅಂತ ಹೇಳ್ತಾ ಈ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಮುಂದೆ ಸತತವಾಗಿ ಇರಲಿ, ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದಂತ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನದಲ್ಲಿ ಗುರುಗಳನ್ನು ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಆಗಮಿಸುವಂಥ ಎಲ್ಲ ಗಣ್ಯಮಾನ್ಯರು, ಶಿಕ್ಷಕರಿಗೂ ಪ್ರಾಂಶುಪಾಲರಿಗೂ ನನ್ನ ಶಿರಬಾಗಿಸಿ, ಇಂದಿನ ಸಾಧನೆ ನಮ್ಮ ಸೊತ್ತಲ್ಲ, ಶಿಕ್ಷಕರ ಸೊತ್ತು ಇದು. ಯಾಕಂದರೆ ಅವರು ಮಾಡಿರುವಂಥ ಮಾರ್ಗದರ್ಶನದಿಂದ ನಾವು ಈ ಸ್ಥಾನಕ್ಕೆ ಅವರಿಂದ ಕಲಿಯೋದು ಜಾಸ್ತಿ ಇದೆ. ಇದೇನು ಬರೀ ರಾಜ್ಯ ಅಂದರೆ ಇದು ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಬೆಳಿಬೇಕು. ಆವಾಗ ಎಲ್ಲರಲ್ಲಿಯೂ ಒಂದೊಂದು ಪ್ರತಿಭೆ ಇರುತ್ತೆ. ಅದನ್ನು ನಾವು ಸರಿಯಾದ ಮಾರ್ಗದರ್ಶನದಿಂದ ಹೇಳ್ಕೊಂಡು ನಾವು ಏನಾದರೂ ಸಾಧನೆ ಮಾಡ್ಬೋದು. ಬಟ್ ಏನಾದರೆ ನಾವು ನಮ್ಮಲ್ಲಿ ನೋಡಿದಾಗ ಹೇಳ್ತಾರೆ, ನಾವು ಏನಾದರೂ ಮಾತನಾಡಿದ್ರೆ ಮಂದಿ ನಗ್ತಾರೆ ಅಂತಂದು ನಾವೇನಾದರೂ ಬೇಸರ ಪಟ್ಟಿರುತ್ತೆ ಎಂದಿಗೂ ನಮ್ಮ ಪ್ರತಿಭೆ ಹೊರಬೀಳುವುದಿಲ್ಲ. ನಾವೇನಾದರೂ ಸಾಧನೆ ಎಂದಿಗೂ ಸೋಮಾರಿಯ ಸೊತ್ತಲ್ಲ, ಸಾಧಕನ ಸೊತ್ತಾಗಿರಬೇಕು ಸಾಧನೆ. ಅದು ಹೇಳ್ತಾ ಈ ರೀತಿ ಆಚರಿಸಕ್ಕ, ಈ ರೀತಿ ಅರೇಂಜ್ ಮಾಡಿದ್ದಕ್ಕ ನಮ್ಮ ಟೀಚರ್ಸ್ಗೆಲ್ಲ ನಾ ಥ್ಯಾಂಕ್ಸ್ ಹೇಳಕ್ಕ ಇಷ್ಟಪಡ್ತೀನಿ. ನಾವು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆದ್ವಿ, ಅಲ್ಲೇ ಹೆಂಗಿರುತ್ತೋ ಅಂತ ಅನ್ಕೊಂಡು ಹೋದ್ವಿ. ನಮ್ಮ ಟೀಚರ್ಸ್ ಎಲ್ಲ ಧೈರ್ಯ ಕೊಟ್ಟಿದ್ರು, ಅಂದ್ರೆ ಎಲ್ಲ ಡಿಸ್ಟ್ರಿಕ್ಟ್ ಬಂದಿರ್ತಾರ ಅಂತಂದು. ಬಟ್ ನಮ್ಮ ಆತ್ಮಸ್ಥೈರ್ಯ ಯಾವತ್ತೂ ಕಳ್ಕೊಬಾರ್ದು ಅಂತ ನಮಗೆ
ಅಧ್ಯಕ್ಷರು. ಗಜೇಂದ್ರಗಡ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ಬುಧವಾರ ಕರೆ ನೀಡಿದ್ದ ಗಜೇಂದ್ರಗಡ ಬಂದ್ ಬದಲಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿರುವ ಗಜೇಂದ್ರಗಡದ ಜನತೆಗೆ ವಂದನೆ ಅಭಿನಂದನೆ. ರಸ್ತೆ ಮಾಡ್ಕೊಡಕ್ಕಾಗಿಲ್ಲ ನಿಮಗೆ, ಇದಕ್ಕಿಂತ ಇನ್ನೊಂದು ಬೇಕಿದೆ ನಿಮಗೆ, ಇದಕ್ಕಿಂತ ಇನ್ನೊಂದಿದೆ. ವಾಜಪೇಯಿ ನಗರದಲ್ಲಿ ಸರಿಯಾಗಿ ಯಾರ ಮನೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಮನೆ ಆಗ್ಬೇಕಂತ ಹೇಳಿದ್ವಿ. ಆದ್ರೆ ಇದ್ದವರಿಗೆ ಇನ್ನೂ ಒಬ್ಬರ ಹೆಸರಲ್ಲಿ 5 2 ಮನೆಗಳನ್ನು ಕೊಟ್ಟಿರಿ. ಇದು ನಿಮ್ಮ ದುರಾಡಳಿತಕ್ಕೆ ಹಿಡಿದ ಕನ್ನಡಿ. ಹಾಗಾಗಿ ನಾವು ಇಲ್ಲಿ ಗಜೇಂದ್ರಗಡಕ್ಕೆ ಒಬ್ರು ಶಾಸಕರಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಗಜೇಂದ್ರಗಡಕ್ಕೆ ಒಬ್ರು ಶಾಸಕರಿದ್ದಾರೆ, ರೋಡಕ್ಕೆ ಒಬ್ರು ಶಾಸಕರಿದ್ದಾರೆ, ಅಂದ್ರೆ ರೋಡ್ ಮತಕ್ಷೇತ್ರಕ್ಕೆ ಒಬ್ರು ಶಾಸಕರಿದ್ದಾರೆ. ಈ ರೀತಿಯ ಶಾಸಕರ ಪದ್ಧತಿ ಕಾನೂನಲ್ಲಿ ಅವಕಾಶ ಇಲ್ಲ, ಸರ್ವಾಧಿಕಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಯಾರೆಲ್ಲ ಸರ್ವಾಧಿಕಾರಿ ಮಾಡ್ಲಿಕ್ಕೆ ಬರ್ತೀವಂತಿದವರಿಗೆ ಈ ಗಜೇಂದ್ರಗಡ ಜನತೆ ಸೌಹಾರ್ದಿತವಾಗಿ ನಿಮಗೆ ಎಚ್ಚರಿಕೆಗಳನ್ನು ಕೊಟ್ಟಿದೆ, ಪಾಠವನ್ನು ಕಲಿಸಿದೆ. ಆ ಪಾಠವನ್ನು ಕಲಿತು ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಿತಕ್ಕಾಗಿ, ಬಡವರ ಅನುಕೂಲಕ್ಕಾಗಿ ಏನೆಲ್ಲ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡಿ. ಅದನ್ನು ಬಿಟ್ಟು ಪುರಸಭೆಗೆ ನನ್ನ ಮೂಗಿನ ನೇರ್ತಕ್ಕೆ ನಡಿಬೇಕು, ಇಂಥ ಡಬಲ್ ರೋಡ್ನವರು ನನ್ನ ಹಿಡಿತದಲ್ಲೇ ಇರಬೇಕು, ಕುಷ್ಟಿಯವರು ರಸ್ತೆಯಲ್ಲಿರೋರು ನಮಗೆ ಬೇಕಾಗಿಲ್ಲ, ಕಲೆಡ್ ರೋಡಲ್ಲಿರೋರು ನಮಗೆ ಬೇಕಾಗಿಲ್ಲ, ಒಂದೇ ಒಂದು ರೋಡ್ ರಸ್ತೆ ಮಾತ್ರ ನಮಗೆ ಬೇಕು. ನಮ್ದೆಲ್ಲ ಅಲ್ಲಿ ಏನಿದಾವು ಸೈಟ್ ಇದಾವು, ಜಾಗ ಇದೆ, ಇನ್ನೊಂದಿದೆ, ಅದಕ್ಕೆಲ್ಲ ವ್ಯಾಲ್ಯೂ ಬರಬೇಕು. ಯಾಕೆ ಬೇರೆ ಕಡೆ ವ್ಯಾಲ್ಯೂ ಬರಬಾರ್ದಂದ್ರೆ ಇಂಥ ಕೆಟ್ಟ ನೀತಿ ನಿಮ್ಮಲ್ಲಿ ಇದೆ, ಅದನ್ನು ಕೈ ಬಿಡಬೇಕು ನೀವು. ನಿಮಗೆ ಈ ಹಿಂದಿನ ಈ ಕೆಂಬಾವುಟ ಒಂದು ರೀತಿಯಿಂದ ಪಾಠ ಕಲಿಸಿದೆ. ಮಾನ್ಯ ಮಾಜಿ ಶಾಸಕರಿಗೆ ಮನೆಗೆ ಕಳಿಸಿವಿ. ಹಾಲಿ ಶಾಸಕರೇ, ಮುಂದೊಂದು ದಿನ ಹೇಗಾಗಿದೆ ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ, ಕಾಂಗ್ರೆಸ್ ಒಳಗಿನ ಬಿ ಟೀಮು ಬಿಜೆಪಿಯ ಮುಖವಾಡವಾಗಿದೆ. ಕಾಂಗ್ರೆಸ್ ಒಳಗೆ ಒಂದು ಬಿ ಟೀಮು ಬಿಜೆಪಿ ಅವ್ರ ಮುಖವಾಡ ತೋರಿಸ್ತಾ ಇದೆ. ಹಾಗಾಗಿದೆ ಅವರ ಬದುಕು. ಕಾಂಗ್ರೆಸ್ನವರು ಯೋಚಿಸಬೇಕು, ನಿಮಗೆ ಜನ ಯಾವ ರೀತಿ ಅರ್ಥ ಮಾಡಿಕೊಂಡು ಈ ದೇಶದ ಲೂಟಿಕೋರನ್ನು ಓಡಿಸಿ, ಕೇಂದ್ರದ ದುರಾಡಳಿತವನ್ನು ಓಡಿಸಿ ಬದಲಾವಣೆ ಮಾಡಿದ್ದಾರೆ. ಆದ್ರೆ ಮುಂದೊಂದು ದಿನ ಮತ್ತೆ ಅದೇ ಲೂಟಿಕೋರರು, ಅದೇ ತಗಲ್ಬಾಜಿಗಳು ಮತ್ತೆ ನಾವು ಬರ್ತೀವಿ ಅಂತ ಹೇಳಿ ಬಾಟ ಮಾಡ್ಲಿಕ್ಕೆ ಬರ್ತಾರೆ. ಹಾಗಾಗಿ ನಾವು ಈ ಸಲ ಎರಡಕ್ಕೂ ಅವಕಾಶ ಕೊಡೋಲ್ಲ. ಪರ್ಯಾಯ ಯೋಜನೆಗಳನ್ನ ಗಜೇಂದ್ರ ಕ್ಷೇತ್ರ, ರೋಡ್ ಕ್ಷೇತ್ರ ಮತದಾರರನ್ನು ಬದಲಾವಣೆ ಮಾಡಬೇಕಾಗತ್ತೆ. ಅಂತ ವಿಚಾರಧಾರೆಗಳನ್ನ ಮುಂದೆ ಬರುವಂತ ಯಾವುದು ಪುರಸಭೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ, ಅಲ್ಲಿ ನಿಮಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರಿಗೆ ಪಾಠ ಕಲಿಸ್ತೀವಿ. ಈ ಬಿಜೆಪಿಯವರು ಈ ಹಿಂದೆ ತಮ್ಮ ಫೋಟೋ ಹಾಕೊಂಡು ಗಜೇಂದ್ರ ಬಂದು ಕೊಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಎಲ್ಲ ಪಾಂಪ್ಲೆಟ್ಸ್ ಹಚ್ಚಿದ್ರು, ಎಲ್ಲ ಮಾಡಿದ್ರು. ರಾತ್ರಿ ಇಟ್ಟು ಯಾಕಪ್ಪ ಬಿಜೆಪಿಯವರು ಎಲ್ಲ ಕಡೆ ಹೋರಾಟ ಮಾಡ್ತಿರಲ್ಲ, ನಾವಿದೀವಿ ಜನಪರವಾಗಿ ಅಂತೀರಲ್ಲ, ಎಲ್ಲಿತ್ತು ನಿಮ್ಮ ಜನಪರವಾಗಿ? ಯಾಕೆ ಹೋರಾಟ ಮಾಡ್ಲಿಲ್ಲ? ರಾತ್ರಿ ಅವರು ಎಷ್ಟು ಸೂಟಿಗೆ ತಗೊಂಡ್ರಿ ನೀವು? ಎಷ್ಟಕ್ಕೆ ಟೂರ್ ಮಾಡ್ಕೊಂಡ್ರಿ ನೀವು? ಹೇಳ್ಬೇಕು. ಬಿಜೆಪಿ ಅವರು ಪುರಸಭೆಯಲ್ಲಿ ವಿರೋಧವಾಗಿದ್ದಾರೆ. ಮೊನ್ನೆ ಅವರಿಗೆ ಏನು ಕೂತ್ಕೊಳ್ಳಕ್ಕೆ ಒಂದು ಕೋಡಿ ಕೊಟ್ಟಿಲ್ಲ ಅಂತ ಹೇಳಿ ಆಗಲಿ ಪುರಸಭೆ ಎದುರುಗಡೆ ಕುಂತು ಹೋರಾಟ ಮಾಡಿದ್ರು. ಒಂದು 7-8 ಜನ ಸದಸ್ಯರು. ನಿಮಗೆ ನಾಚಿಕೆ ಆಗಲ್ವಾ? ಬೀದಿಯಲ್ಲಿ ಜನ ಬಿದ್ದಿದ್ದಾರೆ, ನಾವು ಜನರಿಂದ ಆಯ್ಕೆ ಆಗಿ ಬಂದೀವಿ, ವಾರ್ಡಿನ ಜನ ನಮಗೆ ಎಲಿಸಿದ್ದಾರೆ, ನನಗೆ ನಾಳೆ ಏನು ಉತ್ಸಾಹ ಕೊಡ್ಬೋದು ಜನ ಅನ್ನೋದನ್ನ ಯಾಕೆ ಯೋಚನೆ ಮಾಡಲಿಲ್ಲ ನೀವು? ಅಂದ್ರೆ ನಿಮ್ದು ಹಾಸು ಮತ್ತು ಹೊಚ್ಚು ನೀಚು ಅನ್ನೋದು ಗೊತ್ತಾಗಿದೆ. ಈ ಪುರಸಭೆಯ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ ನಿಮಗೆ. ಅವ್ರು ಹೇಗೆ ಆಯ್ಕೆ ಆಗಿದ್ದಾರೆ ಅಂದ್ರೆ, ಆಯ್ಕೆ ಆಗುವವರೆಗೂ ನಮ್ಮವರು, ನಮ್ಮ ಜಾತಿಯವರು, ನಮ್ಮವನವನು. ಆಯ್ಕೆ ಆದ ನಂತರ ನಾನು ಅವನು ಬಾಲಂಗೋಚಿ, ನಾನು ಅವನ ಸೇವಕ, ನಾನು ಜನರ ಸೇವಕ ಅಲ್ಲ ಅನ್ನೋ ನೀತಿಯನ್ನ ಪುರಸಭೆಯ ಎಲ್ಲ ಸದಸ್ಯರು ಅವರು
ಒಂದು ಇದನ್ನ ಹಾಕೊಂಡ್ಬಿಟ್ಟಿದ್ದಾರೆ, ಪಾಟಿ ಹಾಕೊಂಡ್ಬಿಟ್ಟಿದ್ದಾರೆ ಬರ್ಕೊಂಡು. ಹಾಗೆ ಇರೋದವರು ನೋಡಿ, ಒಬ್ಬರಾದ್ರೂ ಮಾತಾಡಿದಾರ? ಒಬ್ರಿಗಾದ್ರೂ ಹೋಗಿ ಕೇಳ್ರಿ, ಯಾಕ್ರಿ ಪುರಸಭೆ ಸದಸ್ಯರೇ ಹಿಂಗಾಗಿದೆ ಎಲ್ಲ ಗಜೇಂದ್ರ ಹೇಳ್ತಾರೆ. ಇಲ್ರಿ, ನಮ್ಮ ಶಾಸಕರು ಹೇಳ್ಬೇಕ್ರಿ, ನಮ್ಮ ಶಾಸಕರು ಮಾತಾಡಲ್ರಿ, ನಮ್ಮ ಅಣ್ಣವ್ರು ಏನು ಹೇಳಿಲ್ರಿ, ನಮ್ಮ ಇನ್ನೊಬ್ರು ಏನು ಹೇಳಿಲ್ರಿ, ಹೇಳಿಲ್ಲ ಅಂತ ಹೇಳ್ತೀವಿ. ಮತ್ ನೀನ್ ಯಾಕಪ್ಪ ಆಯ್ಕೆ ಆಗೋಗಿದ್ದು? ನೀನ್ ಯಾಕೆ ನೀನು ಆರಿಸೋಗಿದ್ದು? ನೀನು ಈ ನೀತಿಗಳಿದಾವೆ ಇವ್ರ ಹತ್ರ. ಹಾಗಾಗಿ ಅಂತ ದಗಲ್ಬಾಜಿ, ಅಂತ ಕೆಟ್ಟ ನೀತಿ ಒಳಗಿರುವಂತ ಪುರಸಭೆ ಆಯ್ಕೆ ಆದಂತವ್ರು ಮುಂದೆ ಮತ್ತೆ ನಮ್ಮ ಎದುರುಗಡೆ ಬಂದಾಗ ನಿಮ್ಮ ವಾರ್ಡ್ಗಳಲ್ಲಿ ನೀವು ಮಾತಾಡಬೇಕು, ಈ ಕೆಂಬಾವುತ ಹಿಡ್ಕೊಂಡು ಮಾತಾಡಬೇಕು. ನಾವು ಬಿದ್ದು ನಮ್ಮ ಹೆಣ್ಮಕ್ಳು ಸಾಮೂಹಿಕ ಸಂಘಗಳಲ್ಲಿ ಸಾಲಗಳನ್ನು ತಗೊಂಡು ಆ ಸಾಲವನ್ನು ತೀರಿಸಲಾರದೆ ಅವಮಾನಗಳನ್ನು ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಇವರೇ 4-5 ಜನಗಳಿಗೆ ಹಾರ್ಟ್ ಆಪರೇಷನ್ಗಂತೆ ದುಡ್ಡು ತಗೊಂಡಿದ್ದಾರೆ, ಅವ್ರು ಬಿಡುವ ಆಗಿಲ್ಲ. ಎಷ್ಟು ಜನರ ಬದುಕು ಕೇಳೋರು ಅವ್ರ ಬದುಕನ್ನು ಅವ್ರು ಮಾತಾಡ್ತಾರೆ ಇಲ್ಲಿ. ಹಾಗಾಗಿ ಬಂಧುಗಳೇ, ಇಷ್ಟೆಲ್ಲಾ ಸಮಸ್ಯೆಗಳುಗೊಂಡು ನಿನ್ನೆ ರಾತ್ರಿ 9:30 ಗಂಟೆಗೆ ಮಾನ್ಯ DSP ಸಾಹೇಬರು, DSI ಸಾಹೇಬರು, ತಹಶೀಲ್ದಾರರು, ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು ಮತ್ತೆ ಇತರೆ ಕೆಲವು ಇನ್ನು ಸದಸ್ಯರು ನಮ್ಮ ಜೊತೆ ಮಾತುಕತೆಗೆ ಬರ್ತಾರೆ, ಬನ್ನಿ ಮಾತಾಡೋಣ ಅಂತೇಳಿ. ಅಂದ್ರೆ ಅವ್ರು ಏನಿದ್ರು ಕತ್ತಲ್ ರಾತ್ರಿ ಅವ್ರದ್ದು, ಕತ್ತಲದಲ್ಲೇ ಎಲ್ಲ ಮುಗಿಸ್ಬೇಕನ್ನೋರು. ನಾವ್ ಹೇಳಿದ್ವಿ, ನೀವು ರಾತ್ರಿ ಮುಗಿಸೋದಾದ್ರೆ ನಮಗೆ ಬೇಕಾಗಿಲ್ಲ, ಏನು ನಾನು ನಿನ್ನೆ ಹೇಳ್ರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು 2.5 ತಾಸು ನಮ್ಮನ್ನು ಕೂತ್ಸ್ಕೊಂಡ್ರು, ಯಾವುದೇ ಪ್ರತಿಫಲವನ್ನ ಕೊಡ್ಲಿಲ್ಲ. ಮತ್ತೆ ಏನ್ ಮಾಡಿದ್ರು, ನಾಯಿ ಬಾಲ ಬಂಕ್ ಅಂತಾರಲ್ಲ ಹಂಗೆ ಮತ್ತೆ ನಮಗೆ ಸಮಯಾವಕಾಶ ಕೊಡಿ, ದಯವಿಟ್ಟು ನೀವು ಹೋರಾಟ ಮಾಡಕ್ ಹೋಗ್ಬಿಟ್ಟು ನೀವು ಹೋರಾಟ ಮಾಡುತ್ತೆ, ನಮ್ಮ ಮಾನ ಮರ್ಯಾದೆ ಹೋಗಿರುತ್ತೆ. ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಚೀತು ಅಂತ ಹೋಗಿತಾರೆ, ದಯವಿಟ್ಟು ನಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಅನ್ನೋದು ಕೇಳಲಿಕ್ಕೆ ಬಂದ್ರು. ನಾವು ಅದಕ್ಕೆ ಬಗ್ಲಿಲ್ಲ. ಜನ ತೀರ್ಮಾನ ಆಗ್ಬಿಟ್ಟಿದ್ದಾರೆ, ಜನಕ್ಕೆ ಮಾಹಿತಿ ಹೋಗಿದೆ. ನಿಮ್ಮ ಇವತ್ತು ಬಗ್ಗೆ ನಮಸ್ಕಾರ ಮಾಡುವ ನೀತಿಗಿಂತ ನಮ್ಮ ಜನತೆ ತಲೆ ಎತ್ತಿ ಜೈಕಾರಗಳನ್ನು ಹಾಕೋ ಕೂಗನ್ನೇ ನಾವು ಕೇಳ್ತೀವಿ ಅನ್ನೋದನ್ನ ನಾವು ರಾತ್ರಿಯವರಿಗೆ ಉತ್ತರ ಕೊಟ್ವಿ. ಆದ್ರೂ ಕೂಡ ಆ ಉತ್ತರ ಕೊಟ್ಟ ನಂತರ ಮತ್ತೆ ನಾವು ಜನತೆ ಹತ್ರ ಬಂದು ಬಂದ್ ಮಾಡ್ರಿ ಅಂತ ಹೇಳಿ ಬರ್ಲಿಲ್ಲ. ನಾವು ನೀವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅಂತ ಹೇಳ್ರಿ, ನೀವೇ ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಟ್ಟು ಕಳಿಸಿದ್ವಿ ಅಷ್ಟೇ. ನಾವು ಬಂದ್ ಮಾಡಿಸ್ಲಿಕ್ಕೆ ಮತ್ತೆ ನಾವು ಬರ್ಲಿಲ್ಲ, ಯಾಕಂದ್ರೆ ಗೊತ್ತು ವ್ಯಾಪಾರ ಅನ್ನೋದು ಎಲ್ಲರಿಗೂ ಅಷ್ಟೇ. ಆದ್ರೆ ಆ ಬಂದನ್ನು ಪರಿಣಾಮಕ್ಕೆ ಹೆದರ್ಕೊಂಡು 1-2 ಮಾಡ್ಕೊಂಡು ಯಾರು ಕಳಿಸಿದ್ರು? ಅಧಿಕಾರಿಗಳನ್ನ ಕಳಿಸಿದ್ರು. ಯಾರು ಕಳಿಸಿದ್ರು? ಶಾಸಕರು ಕಳಿಸಿದ್ರು, ಜಿಲ್ಲಾ ಉಸ್ತುವಾರಿ ಕಳಿಸಿದ್ರು, ಗೊತ್ತಿಲ್ಲ. ಯಾರು 1-2 ಬರೋ ರೀತಿಯಲ್ಲಿ ಹೊಟ್ಟೆ ಗಡಗಡ ಆಗಿದ್ದು ಅವ್ರು ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಿರಪ್ಪ, ಕೊನೆಗೂ ಕೂಡ ನಮ್ಮ ಹೋರಾಟಕ್ಕೆ ಅದಕ್ಕಾದ್ರೂ ಕೂಡ ನೀವು ಅಭಿನಂದನೆ ಹೇಳ್ತೀವಿ. ಆದ್ರೆ 31ನೇ ತಾರೀಕುವರೆಗೂ ಅವರು ನಮಗೆ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಬಹುಶಃ ನಮ್ಮ ಸ್ಥಳಕ್ಕೆ ಈಗ ತಹಶೀಲ್ದಾರ್ ಸಾಹೇಬರು ಇಲ್ಲ ಮುಖ್ಯಾಧಿಕಾರಿಗಳು ಬಂದು ನಮಗೆ ಮನವಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಬ್ರು ಬರಬೇಕು, ಬಂದು ಆ ಮನವಿ ಏನಿದೆ ಅನ್ನೋದು ಓದಿ ನಿಮ್ಮ ಗಡುವು ಏನಿದೆ ಅದನ್ನು ಕೇಳಬೇಕು. ಮತ್ತೆ ನಾವು ನಿಮಗೆ ಗಡುವು ಕೊಟ್ಟಿದ್ದೀವಿ 31ನೇ ತಾರೀಕು ಅಂತ ಹೇಳಿ. ಈಗಿನ ಯಥಾಸ್ಥಿತಿ ಹೇಗಿದೆ ಮಾರುಕಟ್ಟೆಯಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳು, ಆ ಯಥಾಸ್ಥಿತಿಯನ್ನು ನಾವು ಕಾಪಾಡ್ಕೊಂತೀವಿ. ನಾವು ಬಲವಂತದಿಂದ ಯಾವುದನ್ನು ಕೂಡ ನಮ್ಮ ಜಾಗಗಳನ್ನಾಗ್ಲಿ ನಮ್ಮ ಇತರೆ ಇದನ್ನಾಗ್ಲಿ ನಾವು ಯಾವುದನ್ನು ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ವಿ. ನೀವು 31ನೇ ತಾರೀಕು ಮತ್ತೆ ಮೀಟಿಂಗ್ ಕರೆದು ಆರಂಭ ಕೆಡ್ಸೊಂಬ ಅಂದ್ರೆ ಹಗ್ಗ ಮುರಿಲಿಲ್ಲ ಅಥವಾ ಕೋಲ್ ಮುರಿಲಿಲ್ಲ, ಹಾವು ಸಾಯ್ಲಿಲ್ಲ ಅಂತ ವಿಚಾರ ಇಟ್ಕೊಂಡು ನೀವೇನಾದ್ರು ಮೀಟಿಂಗ್ ಕರೀತಿದ್ರೆ ಅಂತ ಮೀಟಿಂಗ್ ನಮಗೆ ಬೇಡ ಅಂತ ಹೇಳಿವಿ. ಒಂದು ವೇಳೆ ಆ ಮೀಟಿಂಗ್ ಅನ್ನ ಸರಿಯಾಗಿ ನಮಗೆ ಪರಿಹಾರ ಕೊಡದೇ ಇದ್ರೆ ಮತ್ತೆ ಮರುದಿನ ಅಂದ್ರೆ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಮತ್ತೆ ಈ ಹೋರಾಟ ಪ್ರಾರಂಭವಾಗುತ್ತೆ. ಪ್ರಾರಂಭ ಮಾಡೋಣ ಬರಬೇಕು. ಹಾಗಾಗಿ ನಮ್ಮ ಹೋರಾಟ ಮತ್ತೆ ಫೆಬ್ರವರಿ 1ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ನೋಡೋಣ. ನಮಗೆ ನೀವು ನಿನ್ನೆ ಬಂದಿಗೆ ಇಷ್ಟೆಲ್ಲ ಮಾಡಿರಿ, ಮುಂದಿನ ದಿನಮಾನಗಳಲ್ಲಿ ಈ ಸಾರ್ವಜನಿಕರೇ ಮತ್ತೆ ತೀರ್ಮಾನಗಳನ್ನು ಕೊಡ್ತಾರೆ. ಹಾಗಾಗಿ ಈ ವ್ಯವಸ್ಥೆಗೆ ಒಂದು ಸರ್ವಾಧಿಕಾರತ್ವವನ್ನು ಭಂಗಪಡಿಸಲಿಕ್ಕೆ ಈ ಕೆಂಬಾವುಟದಲ್ಲಿ ಅಡಿಯಲ್ಲಿ ನೀವೆಲ್ಲ ಹೋರಾಟ ಮಾಡಿದ್ದಕ್ಕೆ ನಿಮಗೆ ಒಂದು ಜಯ ಸಿಕ್ಕಿದೆ. ನೀವು ಕೂಡ ಮನುಷ್ಯರು, ನೀವು ಕೂಡ ನಮ್ಮಂತೆ ಬದುಕೋರು ಇರಬೇಕನ್ನೋದನ್ನ ನೀವು ಗಮನಿಸ್ಕೊಂಡಿರಲ್ಲ. ಹಾಗಾಗಿ ಅದಕ್ಕಾದ್ರೂ ನಿಮಗೆ ನಾವು ಅಭಿನಂದನೆ ಹೇಳ್ತೀವಿ. ಮುಂದಾದ್ರೂ ಮನುಷ್ಯರಾಗಿ ತೆರೆದ್ರೆ ಯಾರೋ ಕಷ್ಟಪಟ್ಟು ಇಲ್ಲಿ ಬಂದಿರುವಂತ ಬೇರೆ ಬೇರೆ ಗ್ರಾಮದ ರೈತರು ಇದೇ ಮಾರ್ಕೆಟ್ ಒಳಗೆ ಏನಾರು ತಗೊಂಡು ಬಂದು ಅವ್ರಿಗೆ ಬೇಕಾದ ವಸ್ತುಗಳನ್ನ ತಗೊಂಡು ಹೋಗ್ಬೋದು.
ಇಲ್ಲ ನಾನು ಎಲ್ಲೋ ಬೆಂಗಳೂರು ಎಲ್ಲೋ ಹೋಗಿ ಬಂದಿನಪ್ಪ ಅಂತ ಹೇಳಿದ್ರೆ ಹೋಗಿ ಬಂದಾಗ ಬಸ್ ಸ್ಟ್ಯಾಂಡ್ ಹೇಳಿ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮನೆಯಾಗ ಯಾರೋ ನನ್ನ ಮಕ್ಕಳು ಫೋನ್ ಮಾಡಿದ್ರೆ ಒಂದು ಹೂ ಒಯ್ಬೇಕು ಹಣ್ಣು ಒಯ್ಬೇಕು ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಹೇಳಿದ್ರೆ ನಾನು ಮನೆಗೆ ಹೋಗಂಗಿಲ್ಲ, ಊರಾಚೆ ಹೋಗ್ಬೇಕು. ನಾನು ಏನ್ ತಪ್ಪು ಮಾಡಿದೀವಿ ನಾವು? ಗಜೇಂದ್ರಗಡದ ಜನತೆ ಏನ್ ತಪ್ಪು ಮಾಡಿದೀವಿ? ನಾವು ಊರಾಚೆನೆ ಹೋಗಿ ತರಬೇಕಂತೇಳಿ ಯಾರು ನಿಮ್ಗೆ ನಿರ್ದೇಶನ ಕೊಟ್ಟಾರೋ ಅಂತೇಳಿ 26 ದಿವಸ ಆದ್ರೆ ಒಬ್ಬರು ಉತ್ತರ ಕೊಟ್ಟಿಲ್ಲ. DC ಹೇಳೋಣಂತ ಹೇಳ್ತಾರ, ಇವತ್ತ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾನೆ, DC ಮಾಡಿಸ್ಬೇಡ ಅಂತ ಹೇಳ್ತಾನಂತ. ಮತ್ತೆ ಒಟ್ಟಿಗೆ ಏನ್ ತಿಂತಾನೆ? ಒಟ್ಟಿಗೆ ಏನ್ ತಿಂತಾನ? ನಾವು 8 ತಿಂಗಳಿಂದ ಉಪವಾಸ ಸಾಯ್ತಾ ಇದೀವಿ. ಇಲ್ಲಿ 11 ಮುದುಕಿ, ಇಲ್ಲೊಂದು 7-8 ಜನ 11 ಮುದುಕಿಯರದಾರ. ಪಾಪ ಅವರು 5-6 ವರ್ಷದೊಳಗೆ ಸತ್ತೋಗ್ತಾರೆ. ಅಂತರ ಮೇಲೆ ಯಾಕ್ರಿ ನಿಮ್ಗೆ ಹೊಟ್ಟೆ ಕಿಚ್ಚು? ಅಂತವ್ರಿಗೆ ಯಾಕ್ರಿ ನೀವು ಒಕ್ಕಲು ಎಬ್ಸ್ತಾ ಇದ್ದೀರಿ? ಕೆಂಬಾವುಟ, ನಾವು ಗಜೇಂದ್ರದ ಜನತೆ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀವಿ. ನೀವು ಕೇಳಿದ ಸಮಯನ್ನ ಕೊಡ್ತಾ ಇದ್ದೀವಿ. ಪುರಸಭೆ ಆಡಳಿತ ಸರಿಯಾದ ರೀತಿಯೊಳಗೆ ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆ ಇದೆ ರೀ, ಆ ಕಾಯ್ದೆ ಜಾರಿ ಮಾಡ್ರಿ. ಕುಂದು ಕೊರತೆಗಳ ಸಮಿತಿ ರಚನೆ ಮಾಡ್ಬೇಕು, ಅದನ್ನು ಮಾಡ್ರಿ. ಪಟ್ಟಣ ವ್ಯಾಪಾರಸ್ಥರ ಸಮಿತಿ ರಚನೆ ಮಾಡ್ಬೇಕು, ಅದನ್ನು ಮಾಡ್ರಿ. ಅದನ್ನು ಬಿಟ್ಟು ಪೊಲೀಸರಿಗೂ ನಮಗೆ ಗುದ್ದಾಟಕ್ಕೆ ಹಚ್ಚಿ ನೀವು ಆರಾಮ್ ಮನೆಯಾಗ ಕೂತೀರಿ. ಪೊಲೀಸರಿಗೂ ನಮಗೂ ಗುದ್ದಾಟ ಹಚ್ಚಿ ನೀವು ಮನೆಯಾಗ ಕೂತೀರಿ. ನಾವು ಬಿಡೋರಲ್ಲ. ನೀವು ಎಷ್ಟು ದಿವಸ ನಮಗೆ ಹಾಗೆ ಆರ್ಕೆ ಉತ್ತರ ಕೊಟ್ಟು ಇವತ್ತು ಇಲ್ಲ ಬಂದ್ ನಡೀಲಿಲ್ಲ, ಬಂದು ಮಿಶ್ರ ಪ್ರತಿಕ್ರಿಯೆ ಇಲ್ಲ, ಬಂದ್ ಆಗ್ಲಿಲ್ಲ, ಜನ ಸಹಕಾರ ಕೊಡ್ಲಿಲ್ಲ ಅಂತ ನೀವು ಏನೋ ಪ್ರಚಾರ ಮಾಡಬಹುದು. ಆದ್ರೆ ಜನರ ಮನಸ್ಸಿನಲ್ಲಿ ಇವತ್ತಿನ ನಡೆದಿರುವಂತ ಹೋರಾಟ, ಮಾಡಿರುವಂತ ಹೋರಾಟ ಅವರ ಮನಸ್ಸಿನ ಒಳಗೆ ಉಳಿದೈತೆ. ಅವ್ರ ಮನಸ್ಸಿನ ಒಳಗೆ ಮುಂದೆ ತೀರ್ಮಾನ ಹೇಳ್ತಾರ ಅವರು. ಅಂತ ತೀರ್ಮಾನವನ್ನು ನಾವು ಮಾಡಿಸ್ತೀವಿ. ಅದಕ್ಕೆ ಅವಕಾಶ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಜನಪರವಾಗಿದ್ರೆ ಶಾಸಕರು ಕೂಡಲೇ ಮಧ್ಯಪ್ರವೇಶ ಮಾಡಿ ಹೇಳಿರುವಂತ 31ನೇ ತಾರೀಕಿಗೆ ನೀವು ನಮಗೆ ಸಭೆ ಕರಿಬೇಕು. ಅವತ್ತ ಈ ಡಬಲ್ ರೋಡ್ ಒಳಗೆ ಹಣ್ಣು ಮಾರ್ಲಿಕ್ಕೆ, ಹಾಲು ಮಾರ್ಲಿಕ್ಕೆ, ಹೂ ಮಾರ್ಲಿಕ್ಕೆ ಅವಕಾಶಗಳನ್ನು ಒದಗಿಸಿಕೊಡ್ರಿ. ಪಾಪ ಬಿಸಿಲು ದಿನ ಬಂತು, ಸುಸ್ತಾಗಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಭೂಮರೆಡ್ಡಿ ಒಳಗೆ ಸುಸ್ತಾದ್ರೆ ಊರಾಚೆ ಸರ್ಕಾರದ ದವಾಖಾನೆ ಮುಂದೆ ಹೋಗಿ ನಾವು ಕಬ್ಬಿನ ಹಾಲು ಕುಡಿಯೋಕ್ಕಾಗಲ್ಲ. ನಮಗೆ ಮನೆ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಊರಾಚೆ ಹೋಗಿ ಹೂ ತರ್ಲಿಕ್ಕಾಗಲ್ಲ. ಹಾಗಾಗಿ ಹೂ ಮಾರ್ಲಿಕ್ಕೆ, ಕಬ್ಬಿನ ಹಾಲು ಮಾರ್ಲಿಕ್ಕೆ, ಹಣ್ಣುಗಳನ್ನು ಮಾರ್ಲಿಕ್ಕೆ, ಎಳ್ನೀರು ಮಾರ್ಲಿಕ್ಕೆ, ಆ ನಂತರ ಮಸಾಲೆ ಪದಾರ್ಥಗಳನ್ನು ಮಾರ್ಲಿಕ್ಕೆ, ಚಪ್ಪಲಿ ಮಾರಲಿಕ್ಕೆ, ಆ ನಂತರ ಸಣ್ಣ ಪುಟ್ಟ ಏನು ಮಸಾಲೆ ಪದಾರ್ಥಗಳನ್ನ, ಬೆಳ್ಳುಳ್ಳಿಗಳನ್ನ ಮಾರ್ಲಿಕ್ಕೆ ನೀವು ಕಾನೂನುಬದ್ಧವಾಗಿ ಅವಕಾಶ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಅದಕ್ಕೆ ಮಾಡಿಕೊಡ್ಬೇಕು. ಮತ್ತು ಸಂಬಂಧಪಟ್ಟಂತ ಮುಖ್ಯಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಈ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು. ಬಂದು ಅವರಿಗೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆ ಅವರಿಗೂ ಒಂದು ಮನವಿ ಕೊಡಲಿದ್ದೀವಿ. ಆ ಮನವಿ ಕೊಟ್ಟು ನಾವು ಹೋರಾಟವನ್ನ ಇಲ್ಲಿ ಅಂತ್ಯಗೊಳಿಸ್ತೀವಿ. ಆದ್ರೆ ನಾಗರಿಕರೆಲ್ಲರೂ ನಮ್ಮ ಜೊತೆ ನೀವು ಯಾವತ್ತೂ ಇರಬೇಕು. ಇದು ನಿಮ್ಮ ಹೋರಾಟ, ಗಜೇಂದ್ರಗಡದ ಅಭಿವೃದ್ಧಿಯ ಹೋರಾಟ. ಗಜೇಂದ್ರಗಡದ ಜನತೆಗೆ ನ್ಯಾಯ ಸಿಗಬೇಕು. ಗಜೇಂದ್ರಗಡ ಜನ ಯಾವ ಬೀದಿಯೊಳಗೆ ಹೋದ್ರು ಅವರಿಗೆ ಹಣ್ಣು ಹೂವುಗಳು ಸಿಗುವಂಗೆ ಗಜೇಂದ್ರಗಡದ ನಗರ ಇವತ್ತು ಸುಂದರವಾಗಿ ಕಾಣಬೇಕು. ಇಲ್ಲಂತ ಹೇಳಿದ್ರೆ ಮರಡು ಭೂಮಿ ಹಂಗಾಗೈತಿ. ಈಗ ಮರುಭೂಮಿ ಒಳಗೆ ಏನು ಸಿಗಲ್ಲ, ನೀರ ಸಿಗಲ್ರಿ ಮರುಭೂಮಿ ಒಳಗೆ. ಹಾಗೆ ಗಜೇಂದ್ರಗಡದೊಳಗೆ ಯಾವ ಬೀದಿಯಾಗ ಹೋದ್ರು ನಿಮ್ಗೆ ಹಣ್ಣು ಏನು ಸಿಗಲ್ಲ. ಹಂಗ್ ಮಾಡಿಟ್ಟಾರ. ಇಂಥ ಪರಿಸ್ಥಿತಿ ನಮಗೆ ಬೇಡ. ದಯಮಾಡಿ ಇದು ಗಜೇಂದ್ರಗಡದ ಜನತೆಗೆ ಅಭಿವೃದ್ಧಿಗೆ ಸೂಚಕವಾದಂತ ಕೆಲಸವನ್ನ ನೀವು ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತಾ ಸಂಬಂಧಪಟ್ಟ ಬಸವಾದಿ ಶರಣೆಯರನ್ನ ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಹೃದಯ ಮನದಲ್ಲಿ ನೆನೆಯುತ್ತಾ ಇಂದು ಸತತವಾಗಿ ಗಜೇಂದ್ರಗಡ ಪಟ್ಟಣದ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಗಜೇಂದ್ರಗಡ ತಾಲೂಕಾ ಘಟಕದ ವತಿಯಿಂದ ಧರಣಿ ಹಾಗೂ ಇಲ್ಲಿ ಸಾರ್ವಜನಿಕ ಸಭೆ ನಡೆಯುತ್ತಿದ್ದ ಈ ನೇತೃತ್ವವನ್ನು ವಹಿಸಿಕೊಂಡಂತ ಬಾಲು ರಾಠೋಡ್ ವಕೀಲರೇ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ.
ಆದ್ರೆ ನಾವು ಒಂದು ಭಾವಿಸ್ಬೇಕು, ಈ ಸಮಸ್ಯೆ ನಮ್ಮ ಡಬಲ್ ರೋಡು ಬಸ್ ಸ್ಟ್ಯಾಂಡ್ ರೋಡಿಂದ ಏನು ಬೀದಿ ಬದಿ ವ್ಯಾಪಾರಸ್ಥರು ರೋಡ್ ರಸ್ತೆಗೆ ಹೋಗಿದಾರ, ಅದರಿಂದ ಬರೀ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಿಲ್ಲ. ಇದನ್ನು ನಾವು ಮನ್ಕೊಳ್ಬೇಕು. ಇವತ್ತು ಡಬಲ್ ರೋಡಿನಲ್ಲಿರುವಂಥ ಕಿರಾಣಿ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಬೇರೆ ಬೇರೆ ವ್ಯಾಪಾರಸ್ಥರಿಗೂ ತೊಂದರೆ ಆಗೈತೆ ಅಂತ ನಾ ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಸ್ನೇಹಿತರು ಬಟ್ಟೆ ವ್ಯಾಪಾರ ಮಾಡ್ತಾರೆ, ಕಿರಾಣಿ ಅಂಗಡಿ ಆದವರು, ಅವರ ನೋವನ್ನು ನನಗೆ ವೈಯಕ್ತಿಕವಾಗಿ ತೋಡ್ಕೊಂಡಿದ್ದಿದೆ. ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರ ಈ ಪ್ರತಿಭಟನೆ ಕಾರ್ಯಕ್ರಮದೊಳಗೆ ದಯವಿಟ್ಟು ಅವರು ಭಾಗವಹಿಸಬೇಕಾಗಿತ್ತು. ಯಾಕಂದ್ರೆ ನಾವು ಅಂಗಡಿ ಒಳಗೆ ಕುಂತು ನಮ್ಮ ಸಮಸ್ಯೆಯನ್ನು ಬೇರೆಯವ್ರ ಮುಂದೆ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಆದ್ರೆ ಅವ್ರು ಇಂಥ ಹೋರಾಟದೊಳಗೆ ಭಾಗವಹಿಸಿದ್ರೆ ಅದಕ್ಕೆ ಬೆಲೆ ಸಿಗುತ್ತೆ. ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸ್ಪಂದಿಸ್ತಾರಂತ ಇಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತು ನಾ 10 ಹೋರಾಟಗಳನ್ನು ನಮ್ಮ ಸಂಘಟಕರು ಮಾಡಿದ್ದನ್ನು ನೋಡಿದ್ದೀನಿ. ಅದರಲ್ಲಿ ಏನು ಮಾಡ್ತಾರೆ, ಇವತ್ತು ತಮ್ಗೆ ಅವಶ್ಯಕತೆ ಐತಿ, ಹಿಂಗೆ ಸಮಸ್ಯೆ ಐತಿ ಅಂತೇಳಿ ನಮ್ಮ ಅಂಥವ್ರ ಮುಂದೆ ಹೇಳ್ಕೊತಾರ. ಹೋರಾಟ ಪ್ರತಿಭಟನೆ ಬಂದಾಗ ಇದು ಯಾರ ವಿರುದ್ಧನೂ ಅಲ್ಲ, ಜನರ ಪರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕಂತ ಈ ಹೋರಾಟ ಮಾಡ್ತಾರೆ. ಹೊರತಾಗಿ ಯಾವುದೇ ಒಂದು ಪಕ್ಷವನ್ನು ಯಾವುದೇ ಒಂದು ಸಂಘಟನೆಯನ್ನು ವಿರೋಧ ಮಾಡೋಕ್ಕಲ್ಲ ಅಂತೇಳಿ ಎಲ್ಲ ವ್ಯಾಪಾರಸ್ಥರು, ಗಜೇಂದ್ರಗಢದ ನಾಗರಿಕರು ಇದನ್ನು ಮನಗಾಣಬೇಕು. ಇವತ್ತು ಹಂಗೆ ನಾವು ಮನಗಾಣಿದಾಗ ಮಾತ್ರ ನಾವು ಇಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾ ಗಜೇಂದ್ರಗಢ ಪಟ್ಟಣದ ವ್ಯಾಪಾರಸ್ಥರು ನಾಗರಿಕರಲ್ಲಿ ನಾವೊಂದು ಮನವಿ ಮಾಡ್ಕೊತೀನಿ. ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕೀಯ ಹಿತಾಸಕ್ತಿಗೆ ಬಂದ್ ಘೋಷಣೆ ಮಾಡಿದಾಗ ನಾವೆಲ್ಲ ಅಂಗಡಿ ಬಂದ್ ಮಾಡ್ಕೊಂಡು ಅದರಲ್ಲಿ ಭಾಗವಹಿಸ್ತೀವಿ. ಇವತ್ತು ಗಜೇಂದ್ರಗಢದ ನಾಗರಿಕರು, ಗಜೇಂದ್ರಗಢದ ವ್ಯಾಪಾರಸ್ಥರು, ಗಜೇಂದ್ರಗಢ ಸುತ್ತಮುತ್ತಲಿನ ರೈತರು, ಇವ್ರಿಗೆಲ್ಲ ಇದು ಸಮಸ್ಯೆ ಇರೋದು. ಇಂಥ ಗಜೇಂದ್ರಗಢ ಪರವಾಗಿ ಇರುವಂಥ ಹೋರಾಟಕ್ಕೆ ನಮ್ಮ ಗಜೇಂದ್ರಗಢದವರು ಸುತ್ತಮುತ್ತಲವರು ಸ್ಪಂದಿಸ್ಲಿಕ್ಕೆ ಬೇರೆ ಯಾರು ಸ್ಪಂದಿಸ್ತಾರ? ಇದನ್ನು ನಿಮ್ಮೊಳಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಅಲ್ಲ, ನಮ್ಮ ಡಬಲ್ ರೋಡ್ ಇರ್ತ ಎಲ್ಲ ವ್ಯಾಪಾರಸ್ಥರಿಗೂ ವ್ಯಾಪಾರ ಕಡಿಮೆ ಆಗೈತಿ. ಅದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಇದು APMCಗೂ ಪರಿಣಾಮ ಬೀರುವಂಥದ್ದು ಐತಿ. ಯಾಕಂದ್ರೆ ಹಳ್ಳಿ ಜನ ಅಂತಾರ, ಕುಷ್ಟಿಗೆ ಹೋಗ್ಬಿಡೋಣಪ್ಪ ನಾವು, ಅಲ್ಲಿ ಒಂದ ಕಡೆ ಎಲ್ಲ ಸಿಗುತ್ತೆ ಅಂತೇಳಿ. ಇಂಥ ಚರ್ಚೆಗಳನ್ನು ರೈತರು ಮಾಡ್ತಾ ಇದ್ದಾರೆ ಈಗಾಗಲೇ. ಇದನ್ನೆಲ್ಲ ಗಮನಿಸಿ ಇವತ್ತು ಗಜೇಂದ್ರಗಢ ಅತಿ ವೇಗವಾಗಿ ಬೆಳೆಯುವಂಥ ವಾಣಿಜ್ಯ ನಗರ ಐತಿ. ಇವತ್ತು ಅದಕ್ಕೆ ಕೊಡಲಿ ಪೆಟ್ಟು ಹಾಕ್ತಾ ಇದ್ದೀವಿ. ಇವತ್ತು ನಾವು ವಾಣಿಜ್ಯ ನಗರವನ್ನು ಯಥಾಸ್ಥಿತಿ ಒಳಗೆ ಕಾಯ್ಕೋಬೇಕಂದ್ರೆ ಎಲ್ಲ ಸಣ್ಣ ವ್ಯಾಪಾರಸ್ಥರು ಇರ್ಬೋದು, ದೊಡ್ಡ ವ್ಯಾಪಾರಸ್ಥರು ಇರ್ಬೋದು. ಇವತ್ತು ಬರೀ ಹಣ್ಣು ಹೂವು ಕಾಯಿಪಲ್ಯ ಮಾರೋರಿಗೆ ಅಷ್ಟೇ ಸಮಸ್ಯೆ ಇಲ್ಲ. ಬಟ್ ನಮ್ಮ ಎಷ್ಟೋ ಸ್ನೇಹಿತರು ರಸ್ತೆ ಬದಿಯೊಳಗೆ ಬಟ್ಟೆ ಸತಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಮನೆ ನಡೆಸೋದು ದುಸ್ತೂರ ಆಗೈತಿ. ಇಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಬಸವ ಕೇಂದ್ರ ಇರ್ಬೋದು, ನಮ್ಮ ಎಲ್ಲ ಪದಾಧಿಕಾರಿಗಳಿರ್ಬೋದು, ಇಂತಹ ಜನಪರ ಹೋರಾಟಕ್ಕೆ ನಾವು ಯಾವಾಗಲೂ ನಿಮ್ಮ ಜೊತೆ ಸಹಕಾರದಿಂದ ಇರ್ತೀವಿ, ಬೆಂಬಲ ಕೊಡ್ತೀವಿ. ಇವತ್ತು ನೋಡ್ರಿ, ಅಂಬೇಡ್ಕರ್ ಅವರು ಒಂದು ಕಡೆ ಮಾತು ಹೇಳ್ತಾರೆ, ನೀವು ಹೋರಾಟ ಅನ್ನೋ ತೇರ್ನ ಎಳಿಲಿಕ್ಕೆ ಸಾಧ್ಯ ಇಲ್ಲಂದ್ರು ಅದು ನಿಂತಿದ್ದನ್ನ ಹಿಂದಕ್ಕೆ ಕೊತ್ತಬೇಡ್ರಿ, ಮುಂದಕ್ಕೆ ಎಳೆಯಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ಅಂದ್ರೆ ಅದು ಇದ್ದಲ್ಲಿಗೆ ಬಿಡ್ರಿ, ಮತ್ತೆ ಮುಂದೆ ಮಹಾಪುರುಷರು ಬಂದು ಅದನ್ನ ಹೇಳ್ತಾರ ಅಂತ ಹೇಳ್ತಾರ. ಯಾಕೆ ಹೇಳ್ತಾರ ಅಂದ್ರೆ ಇವತ್ತು ಅಂಬೇಡ್ಕರ್ ಒಂದು ಸಂವಿಧಾನ ಕೊಟ್ಟಾರನ್ನಕ್ಕೆ ನಾವು ಇಲ್ಲೆಲ್ಲ ಕೂಡಕ್ಕಾಗೈತಿ, ಇವತ್ತು ನಾವು ನಿಂತು ಮಾತಾಡೋಕ್ಕಾಗೈತಿ. ಈ ಪ್ರಜಾಸತ್ತೆ ಅನ್ನೋದು ಇಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಕೂಡಕ್ಕಾಗೋದಿಲ್ಲ, ಮಾತಾಡೋಕೆ ಸ್ವತಂತ್ರನೂ ಇದ್ದಿಲ್ಲ ಸಂವಿಧಾನ ಬರೋದಕ್ಕಂತ ಪೂರ್ವದೊಳಗೆ. ಇವತ್ತು ಅಂಬೇಡ್ಕರ್ಕ ಇದ್ದಾಗಿಂತ ಕಾಲದೊಳಗೆ ಎಷ್ಟು ಸಮಸ್ಯೆ ಇದ್ವು, ಅದ್ರ 10% ನಮಗೆ ಸಮಸ್ಯೆ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ನಮಗೆ ಜನಪರವಾದ ವಿಚಾರಗಳಿಗೆ ಬೇಕಾದನ್ನ ಬೇಡಿಕೆಯನ್ನು ಇರ್ಬೋದು. ಅದಕ್ಕೆ ನಾ ದಯವಿಟ್ಟು ಅಧಿಕಾರಿಗಳಿಗೆ ಅದು ಪುರಸಭೆ ಸದಸ್ಯರಿಗೆ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಗಜೇಂದ್ರಗಢದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ರೈತರು ಇರ್ಬೋದು, ಎಲ್ಲರಿಗೆ ಅನುಕೂಲ ಆಗೋಂಥ ಒಂದು ವ್ಯವಸ್ಥೆಯನ್ನು ತಾವು ಕಲ್ಪಿಸಿಕೊಡ್ಬೇಕಂತೇಳಿ ನಾ ತಮ್ಮನ್ನೇ ಮನವಿ ಮಾಡಿ ನನ್ನ 2 ವಿಚಾರಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಂಧುಗಳೇ, ಇಲ್ಲಿವರೆಗೆ ನಮ್ಮ ಹೋರಾಟ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ನ್ಯಾಯಯುತವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಕಾನೂನು ಚೌಕಟ್ಟಿನೊಳಗ ಬಂದಿದ್ದೇವೆ. ನಾವೆಲ್ಲ ಕಾನೂನು ಚೌಕಟ್ಟಿ ಮೀರಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ದು ಏನೇ ಇದ್ರು ಕಾನೂನು ಚೌಕಟ್ಟಿನೊಳಗ ಕೆಂಪು ಬಾವುಟದ ಅಡಿಯಲ್ಲಿ ಈಗ ಮಾನ್ಯ ಈ ಸಭೆಯನ್ನ ಉದ್ದೇಶಿಸಿ
ಮುಖ್ಯಾಧಿಕಾರಿಗಳು ಮಾತನಾಡಬೇಕು ಮತ್ತು ನಿನ್ನೆ ಹೇಳಿದಂಥ ಪತ್ರವನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ನಾವು ಮಾನ್ಯ ಅಧ್ಯಕ್ಷರ ಮೇರೆಗೆ ನಾವೆಲ್ಲ ಮಾಹಿತಿ ತಗೊಂಡು ನಿಮಗೆ ಅತಿ ಜೋರಾಗಿ ಪರಿಹಾರ ಬಗೆಹರಿಸ್ತೀವಿ ಅಂತ ನಮಗೆ ಹಿಂಬರ ಅಂತೇಳಿ ಬೀದಿ ಬದಿ ವ್ಯಾಪಾರಿಗಳ ಹಾಗೂ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಮತ್ತು ಹಕ್ಕೊತ್ತಾಯಿಸುವ ಕುರಿತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಗಜೇಂದ್ರಗಡ ಇವರ ಮುಷ್ಕರ ದಿನಾಂಕ 6/1/2025 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಅಧ್ಯಕ್ಷರು ಪುರಸಭೆ ಗಜೇಂದ್ರಗಡ ರವರ ಆದೇಶದ ದಿನಾಂಕ 31/1/2025 ಪುರಸಭೆ ಸಭಾಭವನದಲ್ಲಿ ಸಭೆ ಕರೆಯಲಾಗುವುದು ತಿಳಿಸಿರುತ್ತಾರೆ. ಆ ಸಭೆಗೆ ತಮ್ಮನ್ನು ಕರೆಯಲಾಗುವುದು ಈ ಮೂಲಕ ತಿಳಿಸಿದೆ. ಈಗ ಈ ಪತ್ರ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಆಯ್ತಾ? ನಾವು ಈ ಪತ್ರಕ್ಕೆ ಏನು ತಕರಾರು ಮಾಡಲ್ಲ. ನಮ್ಮದು ಒಂದು ಹವಾಲಿದೆ, ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ಮಾಧ್ಯಮದವರಾದರೆ ಎಲ್ಲರೂ ನಮ್ಮನ್ನು ನೀವು ಪೊಲೀಸ್ ತೋರಿಸ್ತಾ ಇದ್ದೀರಿ ಎಲ್ಲ ಕೆಲಸಕ್ಕೆ, ಹೌದಲ್ವಾ? ನಮ್ಮ ಬದುಕು 8 ತಿಂಗಳಾಯಿತು ಬೀದಿಗೆ ಹೋಗಿದೆ. ಅವತ್ತು 31ನೇ ತಾರೀಕು ನಿರ್ಣಾಯಕ ಪರಿಹಾರ ಬರದೇ ಇದ್ರೆ ಗಜೇಂದ್ರಗಡದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಸೇರಿರೋ ಎಲ್ಲ ಜನರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸ್ವಾಮಿ, 120 ಕುಟುಂಬ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ 120 ಕುಟುಂಬ ಇವತ್ತು ಬೀದಿಗೆ ಹೋಗಿದ್ದಾವೆ. ಹಾಗೆ ಆಗಲೇ ಮಾತಾಡಿದಾಗ ಹೇಳಿದ್ರಲ್ಲ, ವ್ಯಾಪಾರಸ್ಥರೆಲ್ಲ ಬೀದಿಗೆ ಹೋಗಿದ್ದಾರೆ. ನಾವು 120 ಮಂದಿ ಪೊಲೀಸ್ ಸ್ಟೇಷನಿಗೆ ಬೇಷರತ್ತ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಇಲ್ಲ? ಇಲ್ಲ ಹೇಳ್ರಿ. 120 ಜನ ನಾವು ಜೈಲಿಗೆ ಹೋಗ್ತೇವೆ. ಉಳಿದವರೆಲ್ಲರೂ ನಮಗೆ ಸಹಕಾರ ಕೊಡುವಂತ ವಿದ್ಯಾರ್ಥಿ ಸಂಘಟನೆ, ರೈತ ಸಂಘಟನೆ, ಬೇರೆ ಸಂಘಟನೆಯವರೆಲ್ಲರೂ ಕರ್ಕೊಂಡು ಗಜೇಂದ್ರಗಡದ ಚರಿತ್ರೆಯನ್ನ ಇಡೀ ದೇಶದ ಒಳಗೆ ಚರ್ಚೆ ಮಾಡುವಂತ ತೀರ್ಮಾನವನ್ನ ಮಾಡ್ತೀವಿ 31ಕ್ಕೆ ನ್ಯಾಯ ಸಿಗದೆ ಇದ್ರೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅದಕ್ಕೆ 31ನೇ ತಾರೀಕು ಕೊಟ್ಟಿವಂತೇಳಿ ಹಗರವಾಗಿ ಕಾಯ್ಬೇಡ್ರಿ. ಇದು 3ನೇ ಸತ ನೀವು ಕೊಡ್ತಾ ಇರೋದು ಸಮಯ. ನಾವೇನೋ ಸುಮ್ಮನೆ ಕೇಕೆ ಹಾಕ್ಸ್ಕೋಬೇಕು ಅಥವಾ ಸದಾಸ್ಕೇರಿ ತಗೋಬೇಕು ಅನ್ನೋದಕ್ಕೆ ನಾವು ಹೇಳ್ತಾ ಇಲ್ಲ. ನಮ್ಮ ಮುಖ್ಯಾಧಿಕಾರಿಗಳು ನಮ್ಮವರೇ ಇದ್ದಾರೆ, ತಹಸೀಲ್ದಾರ್ ನಮ್ಮವರೇ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ನಮ್ಮವರೇ ಇದ್ದಾರೆ. ನಿಮ್ಮ ಬಗ್ಗೆ ಬಹಳ ನಮಗೆ ಗೌರವ ಇದೆ, ನಿಮಗೂ ಈ ಜನರ ಬಗ್ಗೆ ಬಹಳ ಗೌರವ ಇದೆ. ನಿಮಗೆ ಕಾಣದೇ ಇರುವಂತ ಶಕ್ತಿ ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇದೆ. ಆ ಶಕ್ತಿಯನ್ನ ಬಗ್ಗೆ ಬಡಿಲಿಕ್ಕೆ ನನ್ನ ಪ್ರಾಣ ಇವತ್ತೇ ಹೋಗೋದನ್ನ ನಾಳೆ ಹೋಗ್ಲಿ ನಾವು ತೀರ್ಮಾನ ಮಾಡ್ತೀವಿ. ಅದಕ್ಕೆ ಆ ಪ್ರಭಾವಿ ವ್ಯಕ್ತಿ ತನ್ನ ಕೆಲಸ ತಾನು ಮಾಡಬೇಕು. ಕಾನೂನು ಅಡಿಯೊಳಗೆ ಏನಿದೆ ಅವಕಾಶ, ಆ ಅವಕಾಶವನ್ನ ಮಾಡ್ಲಿಕ್ಕೆ ಅವ್ರಿಗೆ ಬಿಡಬೇಕು. ಏನ್ ಕಾನೂನು ಇದೆ ಆ ಕಾನೂನು ಪ್ರಕಾರ ನೀವು ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ. ಆ ಕಾನೂನು ನಾವು ಗೌರವಿಸ್ತೀವಿ, ನೀವು ಗೌರವವನ್ನು ಕೊಡ್ರಿ. ಇಲ್ಲದೆ ಇದ್ರೆ 31ನೇ ತಾರೀಕಿಗೆ ಚಾರಿತ್ರಿಕ ಹೋರಾಟವನ್ನ ಗಜೇಂದ್ರಗಡದ CIT ಸಂಘಟನೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ರಚನೆ ಮಾಡುತ್ತೆ ಅಂತ ಹೇಳಿ ನಾನು ಒತ್ತಾಯನ್ನ ಮಾಡ್ತಾ ನಮ್ಮ ಹೋರಾಟಕ್ಕೆ. ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕಿನ ಎರಂಚಿನಾಳ ಬಳಿ ಕೃಷ್ಣಮೃಗ, ಚಿಂಕಾರ, ಲಾಂಗ್ ಚಾಪರ್ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ. ಸರ್ಕಾರ ಇದರ ಕಡೆ ಗಮನ ವಹಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು.
8 ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋಯ್ತು ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ, ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಕೊಪ್ಪಳ ಜಿಲ್ಲೆಯಲ್ಲಿ 3 ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡಿದ್ರು. ಇವತ್ತು ಸರ್ಕಾರ ಜಿಂಕೆವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ. ಇವತ್ತು 3 ಜಾತಿ ಜಿಂಕೆಗಳು ಇಲ್ಲಿ ತಾಂಗ್ಲಾಡ್ತಾವು. ಜಿಂಕಾರ, ಕೃಷ್ಣ ಮೃಗ, ಲಾಂಗ್ ಚಾಪರು 3 ಜಿಂಕೆಗಳು ಇವತ್ತು ವಿಪರೀತ ರೈತರನ್ನ ಕಾಡಾಕತ್ತೈತಿ. ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನದಾಗ 8 ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ. ಇವರು ಇಷ್ಟು 8 ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಒಬ್ಬರ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಎತ್ತಿಲ್ಲ. ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ. ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ. 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಜಿಂಕೆ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಈ ಯಡಿಯೂರಪ್ಪನವರು 2010 ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ 2010ರಾಗನ ಇವತ್ತು 50 ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು. ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತು ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ. ಶೀಘ್ರದಲ್ಲಿ ಇವತ್ತು ಜಿಂಕೆ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೂರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಡಿ. ಧನ್ಯವಾದ. ಅಂತಂದ್ರೆ ಏನಾಯ್ತ್ರಿ, ಇದು ಜಿಂಕಿದ ದೊಡ್ಡ ಕಾಟ ಆಗ್ಬಿಟ್ಟೈತ್ರಿ. ನಾವು ಇದನ್ನ ಏನೋ ಆಕೈತಿ ಅಂತಂದು ಕಾಯ್ಕೊಂತ ಇಲ್ಲೇ ಹೊಲ್ದಾಗ ಕುಂತೀವ್ರಿ. ಇದು ಏನೈತಿ, ನಮ್ಗೆ ಈ ಜಿಂಕಿದು ದೊಡ್ಡ ಹಾವಳಿ ಆಗ್ಬಿಟ್ಟೈತ್ರಿ. ಆಮೇಲೆ ಏನೈತಿ, ಇದು ಬರ್ತೈತೆ ಯಾವ್ದಾಗ ಬಿಡ್ತೈತೆ ಯಾವ್ದಾಗ ಗೊತ್ತಿಲ್ಲ ನಮ್ಗೆ. ಒಟ್ಟು ನಮ್ಗೆ ಏನೈತಿ, ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ. ನಾವು ಎಷ್ಟು ದಿನ ಆತ್ರಿ ಇಲ್ಲಿ ನಾವು ಕಾಯಕತ್ತಿ ಅಲೆ ಈಗ ಒಂದು ಬಿತ್ತಿ ಒಂದು 8 ದಿನಕ್ಕೆ ಕಾಯಕತ್ತೀರಿ. ಒಂದು ಅಲೆ ಒಂದು 20-25 ದಿನ ಮೇಲೆ ಆತ್ರಿ. ಇದು ಏನೈತ್ರಿ, ಸಣ್ಣ ಜೂಡ್ರು ಪಡ್ರೆ ಬರ್ತೈತೆ, ಅದು ಇಲ್ರಿ ಇಷ್ಟು ದಿನ. ಈಗ ಏನೋ ಮಣ್ಣಿಲಿಂದ ಒಂದು ಜೂಡ್ರು ಆಗೈತಿ, ಆಗ ಟೇಲಿ ನಿಗ್ರಿಸ್ಕೊಂಡು ನಿಂತೈತಿ ನೋಡ್ರಿ. ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತೆ ಯಾವ್ದಾಗ ಬಿಡ್ತೈತೆ ಯಾವ್ದಾಗ ಗೊತ್ತಿಲ್ರಿ. ಒಟ್ಟು ನಮ್ಗೇನೈತಿ ಬರ ಪರಿಹಾರ ನಾವು ನಿಮಗೆ ಕೊಡ್ಬೇಕಂತಂದು ನಾವು ಹೇಳ್ಕೊಂತೀವಿ ನೋಡ್ರಿ. ಎಷ್ಟು ಖರ್ಚು ಮಾಡ್ರಿ? ಇದು ಖರ್ಚು ಭಾಳ ಆಗೈತೆ ಬಿಡು. ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡಕತ್ತಿದ್ರಪ್ಪ ಅಂತಂದ್ರೆ ಈಗ ಒಂದು 1.5 ಲಕ್ಷದ ಮ್ಯಾಲೆ ಖರ್ಚು ಆಗೈತಿ. ನೀರಿಂದು ಅದ್ರದ್ದು ಏರಿನ್ರಿ ನಾನು. ಈಗ ಅವೆಲ್ಲ ಭಾಳ ಆಗೈತೆ ಬಿಡ್ರಿ. ಅದು ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಡ್ಬೇಕ್ರಿ, ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ. ಅದು ಒಟ್ಟು ಖರ್ಚಾಗೈತೆ ರೀ, ಭಾಳ ಖರ್ಚಾಗೈತಿ. ಹಿಂಗಾಗಿ ನಾವು ಏನಂತೀವಿ, ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊಂತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ಹಿಂಗೆ ಮಾಡಕತ್ಬಿಡೈತಿ. ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನ ನಾವು ಕೇಳ್ಕೊಳಕ್ಕೆ. ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ ಅಂತಂತಂದ್ರಿ. ಕಡ್ಲಿ ಬೆಳೆಗೆ ವಿಪರೀತ ಜಿಂಕೆ ಹಾವಳಿ ಜಾಸ್ತಿ ಆಗೈತ್ರಿ. ಇದು ಬಂದು ತಿನ್ನೋದು ಕಡಿಮೆ ರೀ. ಅವು ಜಿಗದಾಡಿ ಪಗದಾಡಿ ಲುಕ್ಷೇನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ ಹಾನಿ ಮಾಡತ್ತವು. ಇದನ್ನು ಸದನದಾಗ ನಾವು ಚರ್ಚೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಮಟ್ಟದಲ್ಲಿ ಶ್ರೀ ಅನ್ನದಾನೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ. ಬಂದ್ ಬದಲು ಪ್ರತಿಭಟನೆ, ಬೀದಿ ವ್ಯಾಪಾರಸ್ಥರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯ. ಕೆರೆ ಹಂಚಿನಾಳ ಬಳಿ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.